ಏನಿದು ನಮ್ದು ಬಟ್ಟೆದ್ದು ರಾಶಿ ಸೇಲ್ಗೆ ಏನಾರು ಇಟ್ಟಿದ್ಯಾ? ಸೇಲ್ಗೆ ಏನಾರು ಆಗ್ಲೇ ಬಂದಿದ್ರೆ ಚಿಕ್ಕಪೇಟೆ ಮೂಟೆ ತುಂಬಿಟ್ಟಿರ್ತಾರೆ ಗೊತ್ತಾ ಸೇಲ್ಗೆ. ಆ ತರ ಇತ್ತು ಮನೆ. ಅಲ್ಲ ನನ್ ರೂಮ್ ತೋರ್ಸಕ್ಕಾಗ ನಮ್ ರೂಮ್ ಹಂಗಾಗಿದೆ. ಅವಳನ್ನ ಸೇಲ್ಗೆ ಇಟ್ಟಿದ್ಯಾ? ಯಾಕ ಮಗು ನಂಗಂತ್ಯಾ? ಮಗು ಹೇಳ. ನನ್ ಮಕ್ಳೇ ಹೆಂಗಿದ್ರು ಅವ್ರು ಎಷ್ಟ ದೊಡ್ಡವರಾದ್ರು ಮದ್ವೆ ಆದ್ರು ಅವ್ರಿಗೆ ಮಕ್ಳಾದ್ರು ಅವ್ರು ನನಗೆ ಮಕ್ಳೇ. ಹೆಗಣಗಳು. ಅದ್ ನಿನಗೆ ನಿನ್ನ ಪ್ರೀತಿಯ ಹೆಗ್ಣಗಳು, ನನಗೆ ಮಕ್ಳುಗಳು. ಒಂದು ಮೂವಿ ತೆಗೆಯೋಣ, ಮಕ್ಕಳು ಹೆಗ್ಗಣ ಆದ ಕತೆ. ನನ್ನ ಮದುವೆ ಹೆಗ್ಣಗಳು. ಅವಳಿಗೆ ಎದ್ದೇಳಕ್ಕೆ 4 ಗಂಟೆ ಬೇಕು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮುಂಚಿನ ವಿಡಿಯೋ ನನ್ನ ಬರ್ತ್ಡೇ ವಿಡಿಯೋ ಆಗಿತ್ತು, ಹಾಕೋಕ್ಕೂ ಮುಂಚೆ. ಅದಕ್ಕೆ ಸುಮಾರು ಜನ ನನಗೆ ವಿಶಸ್ನ ಕಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಜನ ನನ್ನದು ಡ್ರೆಸ್ ಚೆನ್ನಾಗಿದೆ ಆ್ಯಂಡ್ ಲಿಂಕ್ ಕೊಡಿ ಅಂತೆಲ್ಲ ಕೇಳ್ತಾ ಇದ್ರಿ. ಅದು ಬಂದ್ಬಿಟ್ಟು ನಾನು ಜುಡಿಯೋದಲ್ಲಿ ತೊಗೊಂಡಿದ್ದು ಅಂತ ತೋರಿಸ್ದೆ. ಹಾಗಾಗಿ ಅದೇ ರೀತಿ ಲಿಂಕ್ ಇಲ್ಲ. ಆ್ಯಂಡ್ ಇದಕ್ಕೆ ಮುಂಚೆ ಶೂಟ್ ಮಾಡಿದಂಥ ವಿಡಿಯೋ ಮನೆ ಖಾಲಿ ಮಾಡಾದ್ಮೇಲೆ ಸೆಟ್ಟಿಂಗ್ ಟೈಮಲ್ಲಿ ಟೈಮಲ್ಲಿ. ಬಟ್ ಇದ್ರಲ್ಲಿ ನಾನು ಸ್ವಲ್ಪ ಪೇನ್ಫುಲ್ ಥಿಂಗ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬರ್ತ್ಡೇ ಆದಮೇಲೆ ಇದನ್ನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಅದನ್ನ ಶೇರ್ ಮಾಡಿ ಆಮೇಲೆ ಇದನ್ನ ಹಾಕ್ತೀನಿ. ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟ್ಗೆ ನಾನು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇವ್ರದ್ದೊಂದು ಕ್ಯೂಟ್ ಕಾನ್ವರ್ಸೇಷನ್ ಇತ್ತು, ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನ ಸ್ಕಿಪ್ ಮಾಡಿದಾನೆ ಒಂದು ಹ್ಯಾಪಿ ಸ್ಟಾರ್ಟಿಂಗ್ ಇರಲಿ ಅಂತ ಅಂದ್ಬಿಟ್ಟು ಅದನ್ನ ಬಿಟ್ಟಿದ್ದೆ. ಲಾಸ್ಟಲ್ಲಿ ಇವಾಗ ನಾನು ವಾಯ್ಸ್ ಓವರ್ನ ಶುರು ಮಾಡಿದಂಥದ್ದು. ಸೊ ನಾನು ಆಗಲೇ ಹೇಳ್ದಂಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಕೆಟ್ಟ ಹುಳುಗಳ ಬಗ್ಗೆ ಮಾತಾಡಿದ್ದೀನಿ. ಅದ್ರ ಜೊತೆಗೆ ಅನುಷ್ಕ ಆಕ್ಸಿಡೆಂಟ್ ಆಗಿದ್ರ ಬಗ್ಗೆ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಮಾತಲ್ಲಿ ಏನಾದರೂ ನಾನು ರಫಾಗಿ ಮಾತಾಡಿದ್ದೀನಿ ಸುಮಾರು, ಅದು ನಿಮಗೆ ಹರ್ಟ್ ಆದರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ತುಂಬ ಪೇನಿಂದ ಮಾತಾಡಿರೋದ್ರಿಂದ ಅಷ್ಟು ರಫಾಗಿ ಮಾತಾಡಿದ್ದೀನಿ, ಅದು ಫಿಲ್ಟರ್ಲೆಸ್ ಆಗಿ. ಹಾಯ್, ಸ್ವಲ್ಪ ಮಾತಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಲೋನ್ಲಿ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಿಮ್ಮೆಲ್ಲರ ಜೊತೆ ಮಾತಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಇದು ಬಂದು ಹೊಸ ಮನೆಯಲ್ಲಿ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಇವತ್ತು ಡೇಟ್ ಬಂದು ಮೇ 10, ನಾಳೆ 11 ನನ್ನ ಬರ್ತ್ಡೇ. ಆ್ಯಂಡ್ 26 ಇಯರ್ಸ್ ಆಗುತ್ತೆ. ಹೋದ ವರ್ಷ ನನ್ನ 25th ಬರ್ಡೇನ ಆ ಮನೆಯಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಇವತ್ತು ಅಂದರೆ ಮೇ 10ನೇ ತಾರೀಕು ಆ್ಯಕ್ಚುಲಿ ನನ್ನ ಸೀಮಂತ ಇದ್ದಿದ್ದ ದಿನ. ಇಷ್ಟೊತ್ತಿಗಾಗಲೇ ನನ್ನ ಸೀಮಂತ ಫಂಕ್ಷನಲ್ಲಿ ಫುಲ್ಲು ರೆಡಿಯಾಗಿ ಹೊಸ ಸೀರೆ ಉಟ್ಕೊಂಡು ಫಂಕ್ಷನ್ ಎಲ್ಲ ಗ್ರ್ಯಾಂಡಾಗಿ ಮಾಡಬೇಕಿತ್ತು. ಮನೆ ತುಂಬ ನೆಂಟರಿರ್ತಾಯಿದ್ರು. ಇಷ್ಟೆಲ್ಲ ಆಗಬೇಕಿತ್ತು. ಅನ್ಫಾರ್ಚುನೇಟ್ಲಿ ದೇವ್ರಿಗೆ ನನ್ನ ಆ ಖುಷಿನ ನೋಡೋಕ್ಕೆ ಈ ಟೈಮಲ್ಲಿ ಇಷ್ಟ ಇರಲಿಲ್ವೇನೋ ಗೊತ್ತಿಲ್ಲ, ಹಿಂಗಾಯಿತು. ಆ್ಯಂಡ್ ಇವತ್ತು ಆಲ್ಸೋ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ ನನಗೂ ಯಾರು ಹೇಳೋರಿಲ್ಲ. ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ ನಾನು ಯಾರಿಗಾರು ಹೇಳೋಣ ಅಂದ್ರೆ ನನಗೆ ಅಮ್ಮ ಇಲ್ಲ, ಇದ್ರೂ ಇಲ್ಲದೆ ಇರೋ ಥರ ಇರೋ ಕಾರಣಕ್ಕೆ ತುಂಬ ಬೇಜಾರಾಗ್ತಿದೆ. ಆ್ಯಂಡ್ ನಾನು ಯೂಶ್ವಲಿ ಅಷ್ಟು ಎಮೋಷ್ನಲ್ ಆಗಿರೋದನ್ನು ತೋರಿಸ್ಕೊಳ್ಳಲ್ಲ. ಯಾಕಿಷ್ಟು ಬೇಜಾರಾಗ್ತಿದೆ ಅಂತ ಅಂದರೆ, ನಾನು ಬ್ಯಾಡ್ ಕಮೆಂಟ್ ಬಗ್ಗೆ ಯೋಚನೆ ಮಾಡಬಾರ್ದು, ಸುಮ್ಮನೆ ಆಗಿಬಿಡೋಣ ಬಿಡು, ಕೆಸರು ಮೇಲೆ ಕಲ್ಲೆಷ್ಟಷ್ಟು ನನಗೆ ಆರುತ್ತೆ ಅಂತ ಅಂದ್ಬಿಟ್ಟು ಸೈಲೆಂಟಾಗಿ ಇದ್ಬಿಡೋಣ ಅಂತ ಸೈಲೆಂಟಾಗಿ ಇದ್ಬಿಡ್ತೀನಿ. ಬಟ್ ಕೆಲವು ಜನಗಳು ಹೆಂಗೆ ಅಂತ ಅಂದರೆ, ಅವ್ರು ಈ ನೋವನ್ನ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಆಯಿತಾ, ಅಷ್ಟು ಚುಚ್ಚಿ ಮಾತಾಡ್ತಾರೆ, ಅಷ್ಟು ನೆಗೆಟಿವ್ ಆಗಿ ಇದು ಮಾಡ್ತಾರೆ. ಅಲ್ಲಿ ಟ್ರಿಪ್ ಹೊಡಿಯೋಕ್ಕೆ ಶುರು ಮಾಡಿಬಿಟ್ಟಿದ್ಯಾ, ಎಲ್ಲ ಮರ್ತುಬಿಟ್ಟು ಅವತ್ತು ವೀಡಿಯೋದಲ್ಲಿ ಹತ್ಕೊಂಡೆಲ್ಲ ಇದು ಮಾಡಿದೆ. ಅದೇ ಜನ ವೀಡಿಯೋ ಹಾಕಿದಾಗ ಬಂದ್ಬಿಟ್ಟು ರಂಜು ಓವರ್ಕಮ್ ಆಗಿ ಇದರಿಂದ ರಿಕವರ್ ಆಗಿ ಚೆನ್ನಾಗಿರಿ, ಆರಾಮಾಗಿರಿ, ಖುಷಿಯಾಗಿರಿ, ಇನ್ನೊಂದು ಮಗು ಆಗುತ್ತೆ ಅಂತ ಅವರೇ ಧೈರ್ಯ ಹೇಳ್ತಾರೆ. ಮತ್ತು ಸರಿ ಅಂತ ಅಂದ್ಬಿಟ್ಟು ಎಲ್ಲದನ್ನು ಓವರ್ಕಮ್ ಮಾಡಿ ವಿಡಿಯೋ ಹಾಕಿದಾಗ ಈ ಥರನೂ ಹೇಳ್ತಾರೆ. ಅದೆಷ್ಟು ನೋವಾಗುತ್ತೆ ಅಂದರೆ, ನಾನು ಲಾಸ್ಟ್ ವೀಡಿಯೋಸ್ಗಳಲ್ಲೂ ಹೇಳ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ವೀಡಿಯೋಸ್ ಹಿಂದೆ ಅನ್ಕೊತೀನಿ, ನೆನಪಿಲ್ಲ ಎಷ್ಟು ದಿನದಿಂದ ವೀಡಿಯೋ ಅಂತ. ಅದರಲ್ಲಿ ನಾನು ಹೇಳ್ಕೊತೀನಿ, ನೀವು ಅಂದ್ಕೊಂಡಂಗಿಲ್ಲ ನಾನು ಒಂದು ವೀಡಿಯೋ ಹಾಕೋಕ್ಕೆ ಅದನ್ನ 2 ದಿನ ಶೂಟ್ ಮಾಡ್ಕೊಂಡಿರ್ತೀನಿ. ಬಿಕಾಸ್ ನಂಗೆ ಅದರಲ್ಲೇ ಜೀವನ ಕಳಿಯೋಕ್ಕಾಗಲ್ಲ. ಬಿಕಾಸ್ ಯೂಟ್ಯೂಬೇ ನನ್ನ ಜೀವನ ಅಲ್ಲ, ನನಗೆ ಅಂತ ಕೆಲಸ ಇದೆ, ಆಫೀಸ್ಗೆ ಹೋಗಬೇಕು, ನಾನು ಕೆಲಸ ಮಾಡಬೇಕು, ಆವಾಗಲೇ ನನಗೆ ಪೇಮೆಂಟ್ ಬರೋದು. ಅದರಿಂದನೇ ನಾನು ನನ್ನ ಜೀವನನ ನಡೆಸ್ತಾ ಇರೋದು ಆಯಿತಾ. ಸೊ ನಾನು
ಎವ್ರಿಡೇ ಹೋಗಿದ್ದು ಬಂದಿದ್ದೀನೆಲ್ಲ ವಿಡಿಯೋ ಮಾಡ್ಕೊಂಡು ಕುತ್ಕೊಳ್ಳಲ್ಲ. ವಿಡಿಯೋ ಹಾಕಬೇಕು ಅಂದರೆ 2 ದಿನದ ಮುಂಚೆಯಿಂದ ಏನೇನಾಗುತ್ತೆ ಡೈಲಿ ಅದನ್ನ ತೋರಿಸ್ತಾ ಇರ್ತೀನಿ, ಅಥವಾ ಏನಾದರೂ ಹೊರಗಡೆ ಹೋಗೋದು ಬರೋದಿದ್ರೆ ಅದನ್ನು ತೋರಿಸಿ ಶೂಟ್ ಮಾಡಿ ಹಾಕ್ತೀನಿ. ನಾನು ಅದೇ ಅಂದಿದ್ದು, ಅಪ್ರಾಕ್ಸಿಮೇಟ್ಲಿ 20 ಮಿನಿಟ್ಸ್ 25 ಮಿನಿಟ್ಸ್ ಇರ್ಬೋದು. ಯೂಶಲಿ ನಾನು 10-15 ಮಿನಿಟ್ಸ್ ಒಳಗಡೆ ವಿಡಿಯೋ ಇರುತ್ತೆ. ಕೆಲವೊಂದು ಮಾತ್ರ 20-25 ಮಿನಿಟ್ಸ್ ವಿಡಿಯೋನ ಹಾಕ್ತೀನಿ ನಾನು. ಅಷ್ಟನ್ನು ಶೂಟ್ ಮಾಡೋದ್ರ ಮಧ್ಯದಲ್ಲಿ 48 hours ಒನ್ ಡೇ 2 ದಿನ ನಮ್ದು ಇರುತ್ತೆ ಆಯಿತಾ. ಅದರಲ್ಲಿ ನಂದಿರೋದು ಬರೀ 25 ನಿಮಿಷದ ವಿಡಿಯೋ ನೀವು ನೋಡ್ತೀರಾ. ಅದು ಹೆಂಗೆ ನೀವು ಜಡ್ಜ್ ಮಾಡ್ತೀರಾ ನನ್ನನ್ನು? ನನಗೆ ಗೊತ್ತಿಲ್ವ ನನ್ನ ನೋವು ಎಷ್ಟಿದೆ ಅಂತ. ನೆನ್ನೆಗೆ ನನ್ನ ಮಗ ತೀರ್ಕೊಂಡು 1 ತಿಂಗಳಾಯಿತು. ನನಗೆ ನೋವಿರಲ್ವಾ? 6 ತಿಂಗಳು ನಾನು ಹೊಟ್ಟೆಲಿ ಇಟ್ಕೊಂಡಿದ್ದೆ ನನ್ನ ಮಗನ. ಅವನ ಮೇಲೆ ತುಂಬ ಕನಸುಗಳಿದ್ವು, ಆಸೆಗಳಿದ್ವು. ಎಲ್ಲರಿಗೂ ಇರುತ್ತೆ, ನಾಟ್ ಓನ್ಲಿ ಮೀ. ಪ್ರತಿಯೊಂದು ವುಮೆನ್ಗೂ ಅವಳು ತಾಯ್ತನ ಅಂತ ಶುರು ಆಗೋ ಟೈಮಲ್ಲಿ ಎಲ್ರಿಗೂ ಇರುತ್ತೆ ಅದಾಯ್ತಾ. ನನ್ನ ಸ್ಪೆಷಲ್ಲು ಅಥವಾ ನಾನು ಮಾತ್ರ ಅಂತ ನಾನು ಹೇಳ್ತಿಲ್ಲ. ನಂತರ ನಾನು ಅದನ್ನೇ ಹೇಳಿದೆ, ನನಗೆ ಹಿಂಗಾಗಿದೆ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ ತಕ್ಷಣ ಎಷ್ಟೋ ಜನ ರಂಜು ನಾನು ಈ ನೋವನ್ನು ಅನುಭವಿಸಿದ್ದೀನಿ, ಇನ್ನೂ ನನಗೆ ನೋವಿದೆ, 2 ಮಕ್ಕಳಾಗಿದೆ ಆದ್ರೂ ನಂಗೆ ನೋವಿದೆ, ಅಥವಾ 4 ವರ್ಷ ಆಗಿದೆ ಇನ್ನೂ ನೋವಿದೆ, ಇಷ್ಟು ದಿನ ಆಗಿದೆ ಇನ್ನೂ ನೋವಿದೆ, ಮರೆಯೋಕ್ಕಾಗಲ್ಲ ಅನ್ನೋದನ್ನೆಲ್ಲ ಹೇಳ್ತೀರಾ. ಬಟ್ ನನಗೂ ಹಿಂಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿರೋ 1,500 ಕಮೆಂಟಲ್ಲಿ ಆಲ್ಮೋಸ್ಟ್ 80% ಜನ ನನಗೆ ಹಿಂಗಾಗಿದೆ ಅಂತ ಹೇಳಿರೋರು, 80 to 90%. ಸೊ ಅದು ನನಗೇನು ಅನಿಸ್ತು ಅಂದರೆ, ಓಕೆ ಐ ಆಮ್ ನಾಟ್ ದ ಓನ್ಲಿ ಒನ್. ಎಲ್ಲ ಹೆಣ್ಮಕ್ಳಿಗೂ ಈ ಥರ ಆಗಿದೆ. ಆ್ಯಂಡ್ ನನ್ನ ಫ್ಯಾಮಿಲಿಯಲ್ಲಿ ಫೋನ್ ಮಾಡಿ, ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲೆಲ್ಲ ಫೋನ್ ಮಾಡಿ ಹಿಂಗಾಗೋಯ್ತಂತೆ ಅಂತ ಬೇಜಾರಾಗಿ ಮಾತಾಡುವಾಗ ಅವ್ರುಗಳು ಹೇಳಿದ್ದು ಅಷ್ಟೇ. ಅಂದರೆ ಸ್ವಲ್ಪ ದೊಡ್ಡ ಏಜ್ ಅವರು, ಅಮ್ಮನ ವಯಸ್ಸವರು, ನನಗೂ ಹಿಂಗಾಗಿದೆ ಕಣೋ, ಮುಂಚೆ ಯಾಕೆ ಎದ್ರುಕೊಂತಿ, ಆರಾಮಾಗಿರು ಅಂತ ಹೇಳಿದವರು ಇದ್ದಾರೆ. ಅದೆಲ್ಲ ನಾನು ಕೇಳಿಸ್ಕೊಂಡಾಗ ಓಕೆ ಇದು ಆಗುತ್ತೆ, ಬಟ್ ನೆಕ್ಸ್ಟ್ ನನಗೆ ಮಗು ಆಗುತ್ತೆ, ನಾನು ಹಿಂಗೆ ಇದ್ರೆ ಆಗಲ್ಲ, ನಾನು ಓವರ್ಕಮ್ ಆಗಬೇಕು, ಎಲ್ಲದನ್ನು ಮರೆತು ಮುಂದುವರಿಬೇಕು ಅಂತ ಅಂದ್ಬಿಟ್ಟು ನನ್ನನ್ನು ನಾನು ಎಲ್ಲದರಲ್ಲೂ ತೊಡ್ಕೊತೀನಿ. ಆ್ಯಂಡ್ ಸಡನ್ನಾಗಿ 1 ವರ್ಷ ಆಗಿತ್ತು ಅಷ್ಟೇ ಮನೆಗೆ ಬಂದು. ನಾವು ಸಡನ್ನಾಗಿ ಮನೆ ಖಾಲಿ ಮಾಡೋಕ್ಕೂ ಅದೇ ರೀಸನ್. ನಂಗೆ ಆಗ್ತಾ ಇರಲಿಲ್ಲ ಅಲ್ಲಿರೋಕ್ಕೆ. ತುಂಬ ಸಂಕಟ ಆಗೋದು. ನನ್ನ ಮಗ ನನ್ನ ಕೂಗೋ ಥರ ಆಗೋದು, ಇಲ್ಲೆಲ್ಲೋ ಇದ್ದಾನೆ ಅನ್ನಂಗಾಗೋದು, ನೈಟ್ ಮಲಗಿದ್ರೆ ಪಕ್ಕದಲ್ಲೆಲ್ಲ ಫೀಡ್ ಮಾಡೋಕ್ಕೆ ಹುಡ್ಕೋ ಥರ ಆಗೋದು. ನಾನು ಎಷ್ಟೋ ದಿನಗಳಾಗೋಗಿದೆ ಮಲಗಿ, ಈಗಲೂ ನನಗೆ ನಿದ್ರೆ ಬರಲ್ಲ. ನನಗೆ ಗೊತ್ತು ನನ್ನ ನೋವೇನಿದೆ, ನನ್ನ ಸಂಕಟ ಏನಿದೆ, ನನಗೆ ನನ್ನ ಗಂಡಂಗೆ ಅಷ್ಟೇ ಗೊತ್ತು. ನಾವು ಫ್ಯಾಮಿಲಿಯವ್ರು ಯಾರ ಮುಂದೆ ಇದನ್ನ ತೋರಿಸ್ಕೊತಾ ಇಲ್ಲ ಆಯಿತಾ. ಬಟ್ ನಾನು ಎಷ್ಟೇ ಇಗ್ನೋರ್ ಮಾಡೋಕ್ಕೆ ಹೋದ್ರೂ ನಾನು ಬ್ಯಾಡ್ ಕಮೆಂಟ್ಗಳನ್ನ ಆಗಲ್ಲ. ಜನ ಅಷ್ಟು ಕ್ರೂರಿಗಳ ಥರ ಬಿಹೇವ್ ಮಾಡ್ತಾರೆ. ನಾನು ಏನು ಮಾಡ್ತೀನಿ ಅಂದರೆ ಲೈವು ಮಾಡಲ್ಲ, ಡಿಲೀಟ್ ಮಾಡಿಬಿಡ್ತೀನಿ. ಇನ್ಯಾವನು ಹಾಕಿದ್ದಾನೆ. ಎಷ್ಟು ನಾನ್ ಸೆನ್ಸ್ ಅಂದರೆ, ವೀಕೆಂಡ್ ವಿತ್ ರಮೇಶ್ಗೆ ಕೂರಿಸ್ಬೇಕು, ಈ ಕ್ಲಿಪ್ಪಿಂಗ್ ಎಲ್ಲ ಅವಾಗ ಹಾಕಬೇಕು, ಒಳ್ಳೆ ರೀಚ್ ಆಗುತ್ತೆ. ಇನ್ಯಾರು ಅಂತಾರೆ, ಹೋಗಿದ್ದು ಬಂದಿದ್ದೆಲ್ಲ ಫಸ್ಟು ಯೂಟ್ಯೂಬಲ್ಲಿ ಹಾಕ್ಬಿಡ್ಬೇಕು, ಒಂದು 3 ತಿಂಗಳು ತಡ್ಕೊಳ್ಳೋ ಪೇಷನ್ಸ್ ಇರಲ್ಲ. ನಿಮಗೆ ಗೊತ್ತಾ ನಾನು ಎಷ್ಟಕ್ಕೆ ಆಗ್ತೆ ಅಂತ? ಹೋಗಿ ಚೆಕ್ ಮಾಡಿ. ನನಗೆ 4 ತಿಂಗಳು ಕಂಪ್ಲೀಟ್ ಆಗೋ ಟೈಮಲ್ಲಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದು. ನಂದು ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿ ಆದಮೇಲೆ ಒಂದು 2-3 ವೀಡಿಯೋ ಹಾಕಿದ್ದೀನೇನೋ, 3-4 ವೀಡಿಯೋ ಅಂತ ಅನ್ಕೊಳ್ಳಿ. ಅದಾದಮೇಲೆ ಒಂದು ಅಬೋಷನ್ ವೀಡಿಯೋನೇ ಹಾಕಿದ್ದೀನಿ. ನೋಡಿ, ಏನಾಗಿದ್ದೀನೇ ಹೇಳ್ಕೊಂಡಿದ್ನ. ನೋಡ್ದಲ್ಲಿ ಏಂತಕ್ಕೆ ಬಂದು ಮಾತಾಡ್ತೀರಾ? ಸುಮ್ಮನೆ ಯಾಕೆ ಅಷ್ಟು ನೋವು ಮಾಡ್ತೀರಾ? ಎಷ್ಟು ನೋವಿರುತ್ತೆ ಗೊತ್ತಾ? ಅನುಭವಿಸೋರ್ಗೆ ಅಷ್ಟೇ ಗೊತ್ತು ಇದು ಯಾವ ಥರ ಏನು ಅಂತ ಅಂದ್ಬಿಟ್ಟು. ವೀಕೆಂಡ್ ವಿತ್ ರಮೇಶಲ್ಲಿ ಕುತ್ಕೊಳಕ್ಕೆ ನಾನೇನು ಸಾಧನೆ ಮಾಡಿಲ್ಲ ಗುರು, ನಾನು ಕಳ್ಕೊಂಡಿದ್ದೀನಿ. ಹಿಂಗೆ ಹೇಳ್ತೀನಿ ನೀನು ವೀಕೆಂಡ್ ವಿತ್ ರಮೇಶಲ್ಲಿ ಬಂದು ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸುಮಾರು ಜನ ಇನ್ನೂ ಸುಮಾರು ಥರ ಮಾತಾಡ್ತೀರಾ ಆಯಿತಾ. 1 ತಿಂಗಳು ಬಾಣ್ತಿ ಅಷ್ಟೇ. ನನಗೆ ಗೊತ್ತು ನಾನು ಎಷ್ಟು ಕಷ್ಟ ಇದೆ ಅಂತ. ಆ್ಯಂಡ್ ಈ ಟೈಮಲ್ಲಿ ನಾನು ವೆಯ್ಟ್ ಲಾಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನು ಬೆಡ್ ರೆಸ್ಟೇ ಬಿಟ್ಬಿಟ್ಟಿದ್ದೀನಿ, ನಂಬ್ತಿರೋ ಬಿಡ್ತಿರೋ. ನಮ್ಮ ಮನೆ ನನ್ನ ಗಂಡ ನಮ್ಮ ಅತ್ತೆ ಎಲ್ಲ ನಾಯಿಗೆ ಬೈದಂಗೆ ಬೈತಾರೆ, ರೆಸ್ಟ್ ಮಾಡು, ನೀನು ಹುಷಾರಾಗಬೇಕು ಅಂತ. ನಾನು ಕೇಳ್ತಾ ಇಲ್ಲ ಯಾರ ಮಾತನ್ನು. ನಾನೇ ಅಂತೀನಿ, ಅವ್ರು ಚಿನ್ನದ ಥರ ನೋಡ್ಕೊತಾರೆ. ನಾನು ಅದರಲ್ಲೇ ನಂಗೆ ತೊಂದರೆ ಇಲ್ಲ. ನಾನೇ ಅಂದರೆ ನನಗೆ ಆಗ್ತಾ ಇಲ್ಲ ರೆಸ್ಟ್ ಮಾಡೋಕ್ಕೆ, ತೊಗೊಳಕ್ಕೆ. ನಂಗೆ ಮಲ್ಗೋಕ್ಕಾಗಲ್ಲ, ಮಲಗಿದ್ರೆ ನೆನಪಾಗುತ್ತೆ, ಕೂರಕ್ಕಾಗಲ್ಲ, ಜಾಸ್ತಿ ಹೊತ್ತು ಕೂತ್ರೆ ನೆನಪಾಗುತ್ತೆ, ಓಡಾಡೋಕ್ಕಾಗಲ್ಲ, ಬ್ಯಾಕ್ ಪೇಯ್ನ್ ಇದೆ. ನಂಗೆ ಗೊತ್ತು, ನಾನು ಸುಮ್ಮನೆ ಇದ್ಬಿಟ್ರೆ ಏನಾರ ಒಂದು ಕಡೆ ರೆಸ್ಟ್ ಮಾಡಬೇಕು ಅಂದರೆ ಸುಮ್ಮನೆ ಇರಬೇಕು, ಫೋನ್ಗೇನೆಲ್ಲ ಬಿಟ್ಬಿಟ್ಟು ಆರಾಮಾಗಿರಬೇಕು. ಬಟ್ ಆಗಲ್ಲ. ನನ್ನ ತಲೆ ಯಾವಾಗಲೂ ನನ್ನ ಮಗನೇ ಯೋಚನೆ ಮಾಡ್ತಾ ಇರುತ್ತೆ ಗುರು. ನಾನು ರೀಸೆಂಟಾಗಿ ಕಳ್ಕೊಂಡಿರೋದು. ಇನ್ನೊಂದು ಮಗು ಆದಮೇಲೆ ಬಹುಶಃ ಓವರ್ಕಮ್ ಆಗೋಕ್ಕೊಂದು ಇನ್ನೂ ಜಾಸ್ತಿ ಧೈರ್ಯ ಸಿಗ್ಬೋದೇನೋ. ಬಟ್ ಸದ್ಯಕ್ಕೆ ನಂಗೆ ಧೈರ್ಯ ಇಲ್ಲ. ನನಗೆ ಅಲ್ಲ, ನನ್ನ ಮನೆಯವ್ರು, ನನ್ನ ಗಂಡಂಗೂ ಇಲ್ಲ. ಬಟ್ ಅವನು ನನ್ನ ಮುಂದೆ ನೋವನ್ನ ತೋರಿಸ್ಕೊಳ್ಳಲ್ಲ. ನಿಮ್ಗಳಿಗೆ ಅರ್ಥನೇ ಆಗಲ್ಲ ಆಯಿತಾ. ಸುಮ್ಮನೆ ನಾನ್ ಸೆನ್ಸ್ ಥರ ಬರ್ತೀರಾ, ಮಾತಾಡ್ತೀರಾ, ಹೋಗ್ತೀರಾ. ನಾವೆಲ್ಲದನ್ನು ಯೂಟ್ಯೂಬಲ್ಲಿ ಹಾಕೋತೀವಿ ನಾನು ಸಿಂಪತಿ ಗಿಟ್ಟಿಸ್ಕೊಳಂಗೆ ಆಗಿದ್ದಿದ್ರೆ ಓವರ್ಕಮ್ ಆಗಿರೋ ಥರ ನಗ್ನಗಾಡ್ಕೊಂಡು ವಿಡಿಯೋ ಆಗ್ತಾ ಇರಲಿಲ್ಲ. ಅದನ್ನೇ ಹೇಳ್ತೀನಿ.
ಅಳ್ಕೊಂಡು ಸಿಂಪತಿ ತಗೊಬೋದಿತ್ತು. ಸಿಂಪತಿ ತಗೊಂಡು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡು ಅಥವಾ ವ್ಯೂಸ್ನ ತಗೊಂಡು ಅದರಿಂದ ನಾನು ದುಡ್ದು ಅನ್ನ ತಿನ್ಬೇಕು ಅನ್ನೋ ದಯವಿಟ್ಟು ನನಗೆ ನಿಜವಾಗ್ಲೂ ಅಂತ ದರಿದ್ರ ಬಂದಿಲ್ಲ. ಬರೋದು ಬೇಡ, ಬರೋದು ಇಲ್ಲ. ನನಗೆ ನನ್ನ ಗಂಡ ಚೆನ್ನಾಗಿ ದುಡಿತಾನೆ ಅಂತ ಕಾಲ ಬಂತು ಅಂದ್ರು ನನ್ನ ನೋಡ್ಕೊಳ್ಳೋಕೆ ಅಂತ ನಮ್ಮ ಮನೆಯವರಿದ್ದಾರೆ. ಎಲ್ಲ ನನ್ನ ನೋಡ್ಕೊತಾರೆ. ನನ್ನ ಕೈ ಎಷ್ಟು ದಿನ ನಡೆಯುತ್ತೆ ಅಷ್ಟು ದಿನ ನಾನು ದುಡಿತಾ ಇರ್ತೀನಿ. ನನಗೆ ಎಷ್ಟು ತೋಳಲ್ಲಿ ಎಷ್ಟು ದಿನ ಬಲ ಇರುತ್ತೆ, ತಲೆಯಲ್ಲಿ ಬುದ್ಧಿ ಇರುತ್ತೆ, ಅಷ್ಟು ದಿನನೂ ನಾನು ಮಾಡ್ತೀನಿ. ನನಗೆ ಆದಷ್ಟು ನಾನು ಹೊರಗಡೆ ದುಡ್ಕೊಂಡು ತಿನ್ನಕ್ಕೆ ನನಗೆ ಗೊತ್ತು. ದಯವಿಟ್ಟು ಕೆಟ್ಟದಾಗೆ ಬಂದು ಕಮೆಂಟ್ ಹಾಕೋದನ್ನ ನಿಲ್ಲಿಸ್ಬಿಡಿ. ತುಂಬ ನೋವಲ್ಲಿದ್ದೀವಿ, ಇನ್ನೂ ನೋವು ಕೊಡಬೇಡಿ, ನಮ್ಗೆ ಆಗ್ತಿಲ್ಲ. ಆ್ಯಂಡ್ ಯೂಟ್ಯೂಬ್ ಯಾಕೆ ಬಿಡಬೇಕು? ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೆ ತಾನೇ ಬಂದಿದ್ಯಾ ಅನ್ನೋ ಥರನೂ ಮಾತಾಡ್ತೀರಾ. ಯೂಟ್ಯೂಬಲ್ಲೇ ದುಡ್ಡು ಮಾಡಬೇಕು ಅನ್ನೋದೇನು ನಿಮಗೆ ಗೊತ್ತಾ? ನಾನು ಅದ್ರಲ್ಲಿ ದುಡ್ಡು ಮಾಡ್ಕೊಂಡು ಅದರಲ್ಲಿ ಎಷ್ಟು ಸೈಡ್ ತೊಗೊಬಿಟ್ಟಿದ್ದೀನಿ, ಎಷ್ಟು ಮನೆ ಕಟ್ಬಿಟ್ಟಿದ್ದೀನಿ, ಎಷ್ಟು ಜಮೀನು ಮಾಡ್ಬಿಟ್ಟಿದ್ದೀನಿ, ಎಷ್ಟು ಫ್ರಾಂಚೈಸಸ್ ತೊಗೊಂಡು ಮಾಡ್ಬಿಟ್ಟಿದ್ದೀನಿ ಅನ್ನೋ ಥರ. ಏನು ಮಾಡಿದ್ದೀನಿ ನಾನು ನಿಮಗೆ ಗೊತ್ತಾ? ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡು ಮಾತಾಡಿ, ಅಲ್ಗಾರಿದಮ್ಸ್ ಬಗ್ಗೆ ಎಲ್ಲ. ವಿ ಆರ್ ಇನ್ ಪೇಯ್ನ್ ಪ್ಲೀಸ್. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಈ ನೋವಲ್ಲಿರುವಾಗ ನಂಗೆ ಇನ್ನೊಂದು ಕಾಲ್ ಬಂತು ಇವಾಗ, ಅನುಷ್ಕ್ ಆಕ್ಸಿಡೆಂಟ್ ಆಗಿದೆ ಅಂತ. ಅಯ್ಯೋ ದೇವ್ರೆ, ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಏನಾಗ್ತಿದೆ. ನೋವು ಮೇಲೆ ನೋವು, ಏಟ್ ಮೇಲೆ ಏಟು. ಯಾಕೆ ಹಿಂಗೆ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿದ್ದ ಅವನು, ಬಟ್ ಇವಾಗ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾನಂತೆ, ಹಾಸ್ಪಿಟ್ಲಲ್ಲಿದ್ದಾನೆ. ಬಟ್ ನಮ್ಮನೇನೋ ಬರಬೇಡಿ, ನಾನೇ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ನಂಗೆ ಸಖತ್ ಕಷ್ಟ ಆಗ್ತಿದೆ ಸೀರಿಯಸ್ ಆಗಿ. ಈ ಥರ ಎಲ್ಲ ಇರುತ್ತೆ ಆಯಿತಾ ನಮ್ಮ ಜೀವನ. ಎಲ್ರಿಗೂ ಕಷ್ಟ ಇರುತ್ತೆ, ನಾನು ಒಬ್ಳಿಗೆ ಅಂತ ಹೇಳಲ್ಲ. ನನಗಿಂತ 10 ಪಟ್ಟು ನಿಮಗಿರುತ್ತೆ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ. ಬಟ್ ನೀವು ಹೇಳ್ಕೊತಾ ಇರಲ್ಲ. ನಾವು ಒಂಥರ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಐ ಆಮ್ ಫೀಲಿಂಗ್ ಸೋ ಲೋನ್ಲಿ. ಮನೆ ತುಂಬ ಜನ ಇದ್ದಿದ್ದ ತಕ್ಷಣ ಲೋನ್ಲಿ ಅಂತ ಅಲ್ಲ ಆಯಿತಾ. ತಲೆಯಲ್ಲಿ ವಿಚಾರಗಳಿರಬಾರ್ದು, ಮನ್ಸಿಗೆ ನೆಮ್ಮದಿ ಇರಬೇಕು. ನಮ್ಮವರು ಅಂತ ನಮ್ಮ ಮನ್ಸಿಗೆ ಯಾರಾದರೂ ಇರಬೇಕು. ಏನೋ ನೋವುಗಳಿರಬಾರ್ದು, ಅವಾಗ ನೀನು ಲೋನ್ಲಿ ಆಗಲ್ಲ. ಮನೆ ತುಂಬ ಜನ ಇದ್ದಿದ್ದ ತಕ್ಷಣ ಅಂತಲ್ಲ, ಮನ್ಸು ಫ್ರೀ ಆಗಿರಬೇಕು, ಚಿಂತೆ ಇರಬಾರ್ದು. ಅದು ನನಗೆ ಒಂದು ಕಡೆ ಅದೇನಾಗಿದೆಯೋ ಗೊತ್ತಿಲ್ಲ. ನನ್ನ ಜಾತಕದಲ್ಲಿ ಸದ್ಯಕ್ಕೆ ಅಷ್ಟಮ ಶನಿ ನಡೀತಾ ಇದೆ ಅಂತೆ. ಅದರಿಂದ ಹೆಂಗೆ ಆಗ್ತಿದೆಯೋ ಅಥವಾ ನಾನು ಹುಟ್ಟಿದ ಗಳಿಗೆನೇ ಸರಿ ಇಲ್ವೋ, ಅಷ್ಟು ಬೇಜಾರಾಗ್ಬಿಟ್ಟಿದೆ. ನಾನು ಯಾವಾಗಲೂ ಅನ್ಕೋತೀನಿ ನಾನು ಹುಟ್ಟಿದ ಗಳಿಗೆ ಸರಿ ಇಲ್ಲ ಇರಬೇಕು, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂದ್ಬಿಟ್ಟು. ಸರಿ ಬಂದರೂ ಅನ್ಸುತ್ತೆ ನಾನು ಸದ್ಯಕ್ಕೆ ಮಾತಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ನಾನು ನಿಮ್ಗೆ ಹೇಳೋದೇನೋ ಅಂದರೆ, ಕಂಡವ್ರ ನೋವನ್ನು ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆ ನೋವು ನೀನು ಜಾಸ್ತಿ ಮಾಡಬೇಡಿ, ಸದ್ಯಕ್ಕೆ ನಿಲ್ಲಿಸ್ಬಿಡಿ. ನಿಮಗೆ ನೋಡೋಕ್ಕಾಗಿಲ್ವ ದಯವಿಟ್ಟು ನನ್ನ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಅಥವಾ ನನ್ನ ಚಾನಲ್ನ ನೀವು ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬಿಟ್ಬಿಡಿ. ನಾನು ನೋಡಲೇಬೇಡಿ ನನ್ನ ವೀಡಿಯೋಸ್ನ. ನೋಡ್ಬಿಟ್ಟು ಬಂದು ಕೆಟ್ಟದಾಗೆ ಮನುಷ್ಯತ್ವ ಇಲ್ಲದೆ ಇರೋ ಮೃಗಗಳ ಥರ ಬಿಹೇವ್ ಮಾಡಬೇಡಿ. ವೀಕೆಂಡ್ ವಿತ್ ರಮೇಶ್ಗೆ ಸಾಧನೆ ಮಾಡಿದವ್ರು ಹೋಗ್ಬೇಕು. ನೀನು ಈ ಥರ ಕಮೆಂಟ್ ಮಾಡಿ ಏನು ಸಾಧನೆ ಮಾಡಿದ್ಯಾ ನೋಡ್ಕೊ ಫಸ್ಟ್ ನಿನ್ನ ಜೀವನದಲ್ಲಿ. ನಿಜವಾಗ್ಲೂ ತುಂಬ ಕೆಟ್ಕೋಪ ಬರುತ್ತೆ. ನಾವಿರೋ ಸಿಚುವೇಶನ್ ಏನು, ಅವ್ರು ಏನು ಫೇಸ್ ಮಾಡ್ತಿದ್ದಾರೆ, ನಾನೇನು ಮಾಡ್ತಿದ್ದೀನಿ ಅನ್ನೋದೇನಾರು ಅರಿವಿದೆಯಾ ನಿಮ್ಗಳಿಗೆ? ಇನ್ನೂ ಯಾವ ಥರ ಬೈಬೇಕು ಗೊತ್ತಿಲ್ಲ. ನನಗೆ ನಿಜವಾಗ್ಲೂ ಫಿಲ್ಟರ್ ಇಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ನನ್ನ ಮನಸ್ಸಲ್ಲಾಗಿರ್ಬೋದೋ ಬಾಯಲ್ಲಿ ನಿಜವಾಗ್ಲೂ ಫಿಲ್ಟರ್ ಇಲ್ಲ. ನನಗೇನು ಅನಿಸುತ್ತೆ ಹಾಗೆ ಬಂದು ಅದನ್ನೇ ಹಂಗೆ ಬೊಗಳ್ಬಿಡ್ತೀನಿ ನಾನು. ಈ ಥರ ಹಂಗೆ ಅಂದ್ಕೊಳ್ಳಿ, ನನಗೆ ಬೇಜಾರೇ ಇಲ್ಲ. ಬಟ್ ಪ್ಲೀಸ್ ಸ್ಟಾಪ್ ಆಲ್ ದಿಸ್ ಆಯಿತಾ. ನಿಂಗೆ ಆಗಿಲ್ಲ ಅಂದರೆ ಡೋಂಟ್ ಸಿ ಮೈ ವಿಡಿಯೋ. ಎಷ್ಟು ನಾನ್ಸೆನ್ಸ್ ಥರ ಕಮೆಂಟ್ ಮಾಡ್ತೀರಾ? ಸರಿ, ನಾನು ಸ್ವಲ್ಪ ಅನುಷ್ ಏನಾಗಿದೆಯೋ ಅಂತ ನೋಡ್ಕೊಂಡು ಬರ್ತೀನಿ. ಬಿಡ, ಏನಾಗಲ್ಲ. ನೀವು ಎಷ್ಟೊಂದು ಬ್ಲಡ್ ಹೋಯ್ತು ನೋಡು ಬೇಬಿ. ಇದಿಷ್ಟು ಹಾಕ್ಬೇಕಂತ ಹೇಳಿದ ಅಲ್ಲ ಅನುಷ, ನೋಡ್ಕೊಂಡು ಹೋಗೋದು ಅಲ್ವಾ ಅನುಷ? ಮೊದಲೇ ಟೈಮ್ ಸರಿ ಇಲ್ಲ, ಇವ್ರು ಬಂದು ಅಡ್ಡ ನಿಂತಾರೆ. ಅಷ್ಟು ಆತ್ರ ನೋಡಿ ನಿನ್ ಗಾಡಿ ಹೆಂಗ್ ಓಡಿಸ್ತೀಯ ಅಂತ ನಾವು ನೋಡಿದೀವಿ. ಇರೋದ್ ಸಾಲದ ಆಗಿರೋದೀಗ 1ರಿಂದ 1 ಮನೆಗ್ ಬಂದ್ 3 ದಿವಸ ಆಗೈತೆ ಅಷ್ಟೇ ಇವತ್ತಿಗೆ. ಆಮೇಲೆ ರಕ್ತ ಕೆಡ್ಕೊ ಬಂದಿದೀಯ. ಏನಂತ ಅರ್ಜೆಂಟ್ ಆಗಿ ಹೋಗೋದು ಏನೈತೆ? ಜೀವ ತೆಗೆದು ಬಿಡ್ತಾರ ಒಂದ್ 5 ನಿಮಿಷ ಲೇಟ್ ಆಗೋದ್ರೆ. ಎಲ್ಲ ಹೆಂಗೆ ತಗೋದು? ಚಿಕ್ಕದಾಗಾಯ್ತು ಸರಿ ಬೇಬಿ, ಏನಾರ ಸ್ವಲ್ಪ ದೊಡ್ಡದಾಗಿದ್ರೆ ಏನು ಬೇಬಿ ಕತೆ.
ಇದು ಗಾಡಿ ಹೊಡೆದಿರೋದು ಅನ್ಸುತ್ತಲ್ಲ ರೈಟ್ ಸೈಡಿಂದ ಓವರ್ಟೇಕ್ ಮಾಡಿದ್ರೆ ಓವರ್ಟೇಕ್ ಅಲ್ಲ ಕಣೆ, ಟರ್ನಿಂಗು 4 ಕ್ರಾಸು. ಈಗ ಇವನು ಹಿಂಗೆ ಬಂದು ರೈಟ್ ಸೈಡ್ ನೋಡಿಲ್ಲ, ಸ್ಲೋ ಮೂಮೆಂಟಲ್ಲಿ ಮಾಡೋಣ. ಅವನು ಆ ಕಡೆಯಿಂದ ಬಂದು ಜೋರ ಹೊಡೆದ್ಬಿಟ್ಟು ಇಂಡಿಕೇಶನ್ ಇರಲಿಲ್ಲ ನಿಮ್ದು. ಹಿಂಗೆ ಇಲ್ಲ ತಲೆ ಹಿಂಗಿದೆ ನಾ ರೋಡು, ಅವ್ನು ಹಿಂಗೆ ಬರ್ತಾವನೆ, ಇಂಡಿಕೇಶನ್ ಹಿಂಗೆ ಕಾಣುತ್ತೆ ಅವನಿಗೆ. ಅವ್ನು ಟರ್ನ್ ಮಾಡೋವನು, ಇವನು ಹಿಂದೆಯಿಂದ ರೈಟ್, ಅವ್ನು ರೈಟ್ ಸೈಡ್ ಪೋರ್ಷನ್, ಇವ್ನು ಲೆಫ್ಟ್ ಸೈಡ್ ಪೋರ್ಷನ್ ಹೊಡಿದೆ. ಅವಾಗ ಇವ್ನು ಆಗ್ಲೇ ನೀವು ಪಕ್ಕದಿಂದ ಓವರ್ಟೇಕ್ ಮಾಡ್ದ ಅನ್ನಲ್ಲ, ನನಗೆ ನಿಮ್ ಭಾಷೆ ನಿಮ್ಮ ಒಬ್ಬನಿಗೆ ಅರ್ಥ ಆಗುತ್ತೆ. ಗಾಡಿ ತಗೋಬೇಕಂತ ಕೂತೀನಿ, ಹಿಂಗ್ ಮಾಡ್ಕೊಂಡು ಯಾವ ಗಾಡಿ ತಗೊಳೋದು? ನಿಮ್ಗೆ ಯಾವ ಹುಡ್ತದ ಈಗ ಗಾಡಿ ತಗೊಳಕ್? ನೀನು ಗಾಡಿ ಆಗಿರೋ ಒಟ್ಟು ನೋಡಿ, ಪ್ಲೇಟ್ ಬಿದ್ದೋಗಿದೆ, ಇದು ಮುರಿದೋಗೈತೆ, ಇದು ಫುಲ್ಲು ಡೆಂಟ್ ಆಗೋಗಿದೆ, ಇದೆಲ್ಲ ಕಟ್ಟಾಗೋ ರೇಂಜಿಗೆ ಉಚ್ಕೊಂಡು ಹೋಗ್ಬಿಟ್ಟೈತೆ ಗಾಡಿ. ಬುಲೆಟ್ ಆಗಿರೋ ಹೊತ್ತಿಗೆ ಬಚ್ಚ ನಿತಿಂದು ಫಸ್ಟ್ ಬೈಕ್ ಇದು, ಇದೆಲ್ಲ ಹೊಡೆದೋಗೈತೆ. ನಮ್ಮ ಮನೆಯಲ್ಲಿ ಇವತ್ತು ಚೀಚಿ ಸಾರಾಗಿ ರಾಗಿ ಮುದ್ದೆ, ಮಧ್ಯಾಹ್ನದ ಊಟಕ್ಕೆ ಇದೆಲ್ಲ ಏಕೆ ಹರಡಿದೀವಿ ಅಂದರೆ TV ಫಿಕ್ಸ್ ಆಗ್ತಾ ಉಂಟು, TV ಹಾಕಿಸ್ತಾ ಇದ್ದೀವಿ. ಮನೆ ಆಲ್ಮೋಸ್ಟ್ ಸೆಟ್ ಆಗಿದೆ, ಇದೆ. ಇವ್ರದ್ದು ಇಲ್ಲಿ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಡೀತಾ ಇದೆ. ಸಿಂಕ್ ಡ್ಯೂಟಿ ಬಿದ್ಬಿಟ್ಟು ಸಿಂಕ್ ಇನ್ಚಾರ್ಜ್. ಉಪ್ಪಾಗಿದ್ಯಾ? ಲೆಮನ್ ಇದ್ರೆ ಕೊಡ್ತೀನಿ ರೀ. ಸಂಬಳ ಬೇರೆ ಕೊಡ್ತಾರೆ. ಮುದ್ದೆ ತಿರೋಟ ಒಳ್ಳೆ ಆಯ್ತು. ಶೇ